ಹೇ ಗೈಸ್, ವೆರಿ ಗುಡ್ ಮಾರ್ನಿಂಗ್. ನೋಡಿ, ನಾವು ನೈಟ್ ಸ್ಟೇ ಮಾಡಿದ ಜಾಗ. ಈ ಮನೆಯಲ್ಲೇ ನಾವು ಸ್ಟೇ ಆಗಿದ್ದೆ ನೈಟು. ಹೆಂಗಿದೆ ನೋಡಿ ವೆದರು. ಈ ಕಡೆ ಎಲ್ಲ ಫುಲ್ಲಾಗಿ ಸಾಸಿವೆ ಹಾಕಿದ್ದಾರೆ. ಹಿಂಗೆ ಮುಂದೆ ಹೋಗ್ಬೇಕು. ನೀರಿ ತೋರಿಸ್ತೀನಿ ಮುಂದೆ ಹೆಂಗಿದೆ ಅಂತ. ನೋಡಿ, ಕಂಪ್ಲೀಟಾಗಿ ನೀರಾಗುತ್ತೆ ಇಲ್ಲಿ. ಅಲ್ಲ ನೋಡಿ ಹೆಂಗಿದೆ ನೋಡಿ ವೆದರು ಪ್ಲೇಸು ಪರ್ಫೆಕ್ಟ್ ಅಂದ್ಕೊಳ್ಳಿ. ಇಲ್ಲಿ ಅದಕ್ಕೆ ನಾವು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಇಲ್ಲಿಂದ ಹೊರಡಬೇಕು. ನೋಡಿ, ಫೈನಲಿ ಇವಾಗ ಇಲ್ಲಿಂದ ನಾವು ಒಂದು ಟ್ರೆಕ್ಕಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಜೋಗೋ ಫಾಲ್ಸ್. ಅಂದರೆ ನೀವು ವಾಳ್ಬೀಳೆ ಅಂತ ಒಂದು ಸಾಂಗ್ ಕೇಳಿರ್ತೀರ ತುಂಬ ಜನ. ಅದರಲ್ಲಿ ಒಂದು ಫಾಲ್ ಬರುತ್ತೆ ಗೊತ್ತಾ, ಫಾಲ್ಸು ಕೈ ಅಗ್ಲ ಮಾಡ್ಕೊಂಡು ತೋರಿಸೋ ಥರ. ಆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ರೀ. ಓಕೆ ಗೈಸ್, ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀವಿ ಟ್ರೆಕ್ಕಿಂಗ್ ಹಿಂಗಿದೆ ಏನೋ ಅಂತ. ಇಲ್ಲಿ ನೋಡಿ ವೆದರ್ ನೋಡಿ ಏನಿದೆ ನೋಡಿ ವೆದರು. ಇದೆಲ್ಲ ಕಂಪ್ಲೀಟ್ ಆ್ಯಪಲ್ ಟ್ರೀಸ್ ನೋಡಿ. ಇದೆಲ್ಲ ಕಂಪ್ಲೀಟಾಗಿ ಆ್ಯಪಲ್ ಟ್ರೀಸ್. ಎಲ್ಲಿಂದ ಎಲ್ಲಿ ತನಕ ಕಾಣಿಸ್ತಾ ಇದೆಯಾ ಟ್ರೀಸ್ ಎಲ್ಲ ನಾವು ಆ್ಯಪಲ್ ಟ್ರೀಸ್. ಹೇಳ್ಬೇಕಂದ್ರೆ ನಾವು ಬಂದಿರೋದು ಆ್ಯಪಲ್ ಸೀಸನ್ ಅಲ್ಲ. ಆಗಸ್ಟ್ ಬಂದರೆ ಮಸ್ತಾಗಿರುತ್ತೆ ಸೀಸನಲ್ಲಿ. ಸರಿ ಗೈಸ್, ಹೋಗ್ತಾ ಕಂಟಿನ್ಯೂ ಮಾಡ್ತೀವಿ ನಿಮಗೆ. ನೋಡಿ, 5 ಜನ ಹೋಗ್ತಾ ಇದ್ದೀವಿ ಗೈಸ್. ನೋಡಿ, ಆಲ್ರೆಡಿ ಇಲ್ಲಿಂದ ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗಗನ್ ಅವ್ರಿಗೆ ಅವರೇ ಒಂದು ವಾಕಿಂಗ್ ಸ್ಟಿಕ್ ಕೊಟ್ಟರು. ಅಂದರೆ ವಾಕಿಂಗ್ ಸ್ಟಿಕ್ಕ ಏನಿದು, ಟ್ರೆಕ್ಕಿಂಗ್ ಸ್ಟಿಕ್. ಸಾರಿ, ಇದೊಂದು ಟ್ರೆಕ್ಕಿಂಗ್ ಸ್ಟಿಕ್ಕು, ವಾಕಿಂಗ್ ಸ್ಟಿಕ್ ಅಲ್ಲ. ಟ್ರೆಕ್ಕಿಂಗ್ ಸ್ಟಿಕ್ ಕೊಟ್ಟಿದ್ದಾರೆ ಗಗನ್ಗೆ, ಕ್ಲೀನಾಗಿ ವಾಕ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ. ಅಲ್ಲಿ ನೋಡಿ, ಅವರೇ ಸೈಕಲ್ ಯೂಟ್ಯೂಬರ್, ಆಲ್ ಓವರ್ ಇಂಡಿಯಾ ಹೋಗ್ತಾ ಇರೋರು. ನೋಡಿ, ನಮಗೊಂದು ಪಾರ್ಟ್ನರ್ ಸಿಕ್ಕಿದ್ದಾರೆ ಇಲ್ಲಿ. ನೋಡಿ ಹೆಂಗಿದ್ದಾನೆ ನೋಡಿ ಅವ್ನು ನೋಡೋಕ್ಕೆ. ಅವ್ನು ಫುಲ್ ಎಂಜಾಯ್ ಮಾಡ್ತಾನೆ. ಮಸ್ತಾಗಿದೆ ಅಂದ್ಕೊಳ್ಳಿ. ಹೆಲ್ಮೆಟ್ಸ್ ಬೇಕಲ್ವಾ? ಇರಲಿ, ನಾವು ನೋಡ್ಕೊಳ್ಳೋಣ ಬಾ. ನೋಡಿ, ನೋಡಿ ನಾನು ಫೈನಲಿ ಗಾಡಿ ಬಿಟ್ಬಿಟ್ಟು ಇವಾಗ ಗಗನ್ ಅವ್ರನ್ನ ಒಂದು ಜಾಗದಲ್ಲಿ ವೆಯ್ಟ್ ಮಾಡಿಸಿದ್ದೀನಿ. ಅಲ್ಲೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ಇವಾಗ ಇಲ್ಲಿ ಯಾರು ನಮಗೆ ಟೂರಿಸ್ಟ್ ಗೈಡ್ ಸಿಕ್ಕಿದ್ರಲ್ಲ ಅವ್ರ ಜೊತೆ ನಾವು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಬೆಳಗ್ಗೆ ಏನಿದೆ ನೋಡಿ ವೆದರ್ ಈ ಕಡೆ. ಅಲ್ಲಿ ನೋಡಿ ಫಾಲ್ಸ್ ನೋಡಿ, ನಾವು ರಿವರ್ ನೋಡಿ. ನನಗೆ ಚಳಿಗೆ ಬಾಯ ತಿರುಗ್ತಾ ಇಲ್ಲ ಅಂದ್ಕೊಳ್ಳಿ ಗೈಸ್. ಅದು ಇಲ್ಲದ್ರೆ ಇವತ್ತು ಮನಾಲಿಲಿ ಎಲ್ಲ ಮಾರ್ಕೆಟ್ಸ್ ಕ್ಲೋಸ್ ರೀ. ನೋಡಿ, ಪ್ರತಿಯೊಂದು ಶಾಪು ಕ್ಲೋಸು. ಇಲ್ಲಿ ಒಂದು ಶಾಪ್ ಕೂಡ ಓಪನ್ ಇಲ್ಲ. ಏನಕ್ಕೆ ಅಂದರೆ ಮನಾಲಿಲಿ ಒಂದು ಫೆಸ್ಟ್ ನಡೀತಾ ಇದೆ. ಆ ಫೆಸ್ಟಿವಲ್ ರೀಸನ್ನಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಫುಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಅದೇ ಥರ ಇಲ್ಲಿ ಪ್ರತಿಯೊಂದು ಶಾಪೂ ಈ ಫೆಸ್ಟ್ ಟೈಮಲ್ಲಿ ಕ್ಲೋಸ್ ಮಾಡ್ತಾರಂತೆ. ಅಂದರೆ ಕಂಪ್ಲೀಟಾಗಿ ಕ್ಲೋಸ್ ಆಗಿಲ್ಲ. ಈ ಟೀ ಕಾಫಿ ಶಾಪ್ಸ್ ಇಟ್ಟು ಗುಂಪಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಬರ್ತಾ ಇರ್ತಾರೆ ಅವರು. ನೋಡಿ, ಇದೆ ಮನಾಲಿ ಮಾಲ್ ರೋಡ್. ಇದು ಕಂಪ್ಲೀಟ್ ಮಾಲ್ಸ್ ಇರೋ ಟೈಪ್, ಅಂದರೆ ಕಂಪ್ಲೀಟ್ ಶಾಪ್ಸ್ ಇರೋದು. ಅದಕ್ಕೆ ಇದನ್ನು ಮಾಲ್ ರೋಡ್ ಅಂತ ಹೇಳ್ತಾರೆ ಮನಾಲಿಯಲ್ಲಿ. ನೋಡಿ, ಇದೆ ಗಗನ ಕುತ್ಕೊಂಡು ನೋಡ್ತಾ ಇದ್ದಾರೆ ಅಲ್ಲಿ. ಮನಾಲಿ ಮಾಲ್ ರೋಡ್ ಸರ್ಕಲ್ ಇದು. ಇಲ್ಲಿಂದ 3 ರೋಡ್ ಸ್ಪ್ಲಿಟ್ ಆಗುತ್ತೆ. ರೈಟ್ ಹೋದರೆ ಮೈನ್ ರೋಡ್ ಹೋಗುತ್ತೆ, ಈ ಕಡೆ ಹೋದರೆ ಊರೊಳಗಡೆ ಅದನ್ನು ಯಾಕಡೆ ಒಂದು ಇದಕ್ಕೆ ಹೋಗುತ್ತೆ, ಒಂದು ಫಾರೆಸ್ಟ್ ಏರಿಯಾಗೆ. ಕಂಪ್ಲೀಟ್ ಅಲ್ಲಿದೆ ಕಂಪ್ಲೀಟ್ ಫಾರೆಸ್ಟು. ಅಂದರೆ ತುಂಬ ದೊಡ್ಡದಲ್ಲ, ಮಿನಿಮಮ್ ಜನ ತಿರುಗಾಡೋ ಹತ್ರ ಇದೆ, ಚಿಕ್ಕದಾಗೆ ಆ ಥರ ಇರೋ ಜಾಗ. ಆದರೆ ಸಖತ್ತಾಗಿದ್ದಾರೆ ಈ ಜಾಗ ಮಾತ್ರ. ಇಲ್ಲಿ ನೋಡಿ, ಗಗನ್ ಅವ್ರು ಇಲ್ಲೇ ಕುತ್ಕೊಂಡಿದ್ದಾರೆ. ರಿವರ್ ಅಂತ ಹೇಳ್ಬೇಕಂದ್ರೆ -2 ಇದೆ ಅಂತಾರೆ. ಅದು 0ಗೆ ಬಂದ್ರೆ ಫ್ರೀಸ್ ಆಗಿಬಿಡ್ಬೇಕು. ಆದರೆ ಅದು ಮೂವಿಂಗ್ ವಾಟರ್ ಆಗೋದ್ರಿಂದ ಫ್ರೀಸ್ ಆಗ್ತಿಲ್ಲ. ನೋಡಿ, ಬಿಯಾಸ್ ರಿವರ್. ನಮ್ಮ ಗಗನ್ ಅವರು ನಡ್ಕೊಂಬರ್ತಾಯಿದ್ದಾರೆ. ಇವರೇ ಟೂರ್ ಗೈಡು. ಅವ್ರದ್ದೇ ನೆಕ್ಸ್ಟು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅವ್ರದ್ದು ಏನೇನು ಎಷ್ಟೆಷ್ಟು ಪ್ರೈಸಸ್ ಏನೇನಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ನಿಮಗೆ. ನೋಡಿ ಗೈಸ್, ಬಿಯಾಸ್ ರಿವರ್. ಇದ್ರ ಮೇಲೆ ಟ್ರೆಕ್ಕಿಂಗು. ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಫುಲ್ಲಾಗೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ನೋಡಿ, ಮಳೆ ಫುಲ್ಲಾಗಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲ. ಅಲ್ಲಿ ನೋಡಿ ಗೈಸ್,
ಅಲ್ಲಿ ಏನೂ ಕಾಣಿಸ್ತಲ್ಲ, ಕ್ಯಾಮ್ರಾಗಾದ್ರೂ ಒಂದು ರೇಂಜಿಗೆ ಕಾಣಿಸ್ತಾ ಇದೆ, ನಮ್ಮ ಕಣ್ಣಿಗೆ ಏನೂ ಕಾಣಿಸ್ತಲ್ಲ ಬೆಟ್ಟ ನೋಡಿ ಹೆಂಗಿದೆ. ಈ ರೋಡಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾ ಟ್ರಕ್ಕಿಂಗ್ಗೆ ನಾವು ಹಿಂಗೆ ಟ್ರಕ್ ಸ್ಟಾರ್ಟ್ ಆಗೋಕ್ಕೆ ಒಂದು 1.5 ಕಿಲೋಮೀಟ್ರ್ ಇದೆ. ಅದಾದಮೇಲೆ 1.5 ಕಿಲೋಮೀಟ್ರ್ ಟ್ರಕ್ ಮಾಡಿಬಿಟ್ಟು ನಾವು ಜೋಗ ಫಾಲ್ಸ್ ನೋಡ್ತೀವಿ. ಜೋಗ ಫಾಲ್ಸ್ ನೋಡ್ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇಲ್ಲ ಟ್ರಕ್ ಸ್ಟಾರ್ಟ್ ಆಗೋ ಜಾಗದಿಂದ ಕಂಟಿನ್ಯೂ ಮಾಡ್ತೀನಿ. ಮಳೆ ಬೇರೆ ಬರ್ತಾನೆ ಇದೆ, ಅದು ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ಟ್ರಕ್ಕಿಂಗ್ಗೆ ಬೆಸ್ಟ್ ಅಂದರೆ ಮಳೆ ಬರೋದೆ ನೋಡಿ. ನಮ್ಮ ಗಗನ ಅವ್ರು ಬೇರೆ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹೆಂಗಿದ್ದೀನಿ ನೋಡಿ. ನೋಡೋಕೆ ಮಾತ್ರ ಫುಲ್ಲಾಗಿ ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ನಿಮಗೆ, ನನಗೆ ಬೆಟ್ಟ ಕಾಣಿಸ್ತಾನೆ ಇಲ್ಲ. ನಾರ್ಮಲಾಗಿ ನೋಡಿದ್ರೆ ಕ್ಯಾಮ್ರಲ್ಲಿ ಮಾತ್ರ ಕಾಣಿಸ್ತಾ ಇದೆ, ನನಗೆ ನಾರ್ಮಲಾಗಿ ಬೆಟ್ಟನೇ ಕಾಣಿಸ್ತಾ ಇದೆ ರೀ. ಅಲ್ಲಿ ಗಗನ ಅವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಅಲ್ಲಿ ಅದಾದಮೇಲೆ ನಮಗೆ ಟ್ರೆಕ್ಕಿಂಗ್ ಸ್ಟಾರ್ಟು ನೋಡಿ. ಅಲ್ಲಿ ಮೇಲೆ ನಿಮ್ಮ ಕ್ಯಾಮ್ರಾಗೆ ಹೆಂಗೆ ಅಂದರೆ ನನ್ನ ಬಗ್ಗೆ ಕಣ್ಣು ಬಗ್ಗೆ ಯೋಚನೆ ಮಾಡಿ ನನಗೇನೋ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಕ್ಯಾಮ್ರಾಗೆ ಇಷ್ಟೇ ಕಾಣಿಸ್ತಾ ಇರೋದು ನೋಡಿ. ಅಲ್ಲಿ ಕೆಳಗೊಂದು ರೋಡ್ ಇದೆ, ಅಲ್ಲಿಂದ ನಾವು ಹಿಂಗೆ ಬರ್ತಾ ಇದ್ದೀವಿ ಮೇಲಕ್ಕೆ. ಇನ್ನೂ ಹೋಗ್ಬೇಕು ನಾವು ಮೇಲೆ ಹೋಗಿ ಅಲ್ಲಿ ವಸಿಷ್ಠ ಟೆಂಪಲ್ಲು, ಅಲ್ಲಿಂದ ಅದ್ರ ಮೇಲೆ ಹೋಗಬೇಕು. ನಾವು ಕಾಶ್ಮೀರಿ ಕಹುವಾ ಅಂತ ಹೇಳ್ಬಿಟ್ಟು ಒಂದು ಐಟಮ್ ಕುಡಿಯೋಕ್ಕೆ ಬಂದಿದ್ದೀವಿ. ಓಕೆ, ಟ್ರೈ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಏನೋ ಅಂತ ಹೇಳ್ಬಿಟ್ಟು. ಇದೊಂದು ಜಾಗದಲ್ಲಿ ನೋಡಿ ಟ್ರೆಕ್ಕಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಮ್ಮದು. ಟ್ರೆಕ್ಕಿಂಗ್ ಇನ್ನೂ ಸ್ಟಾರ್ಟ್ ಆಗೋಕ್ಕೆ ಇನ್ನೊಂದು 1/2 ಕಿಲೋಮೀಟ್ರ್ ಇದೆ. ಅದಾದಮೇಲೆ ಮುಂದೆ ನೋಡಬೇಕು ಹೆಂಗಿದೆ ಏನೋ ಅಂತ. ಓಕೆ ಗೈಸ್, ಟ್ರೆಕ್ಕಿಂಗ್ ಹೆಂಗಿದೆ ಅಂತ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಮುಂಚೆ ಕಾಶ್ಮೀರಿ ಕಹುವಾ ಹೆಂಗಿದೆ ಅಂತ ನೋಡಿ. ಇದೇ ವಸಿಷ್ಠ ಟೆಂಪಲ್, ತುಂಬ ದೊಡ್ಡ ಟೆಂಪಲ್ ಅಂತ ಎಲ್ಲರೂ ಅನ್ಕೊತಾರೆ, ಆದರೆ ತುಂಬ ಚಿಕ್ಕ ಟೆಂಪಲ್ ನೋಡಿ. ಇದು ವಸಿಷ್ಠ ಟೆಂಪಲ್ ಅಂತ ಹೇಳ್ಬಿಟ್ಟು ಇದು ಅದು ಮಸ್ತಾಗಿದೆ ಮಾತ್ರ ಜಾಗ. ನಿಜವಾಗ್ಲೂ ನೋಡಿ ಗಗನ ಅವ್ರ ಕಡೆ ಬ್ಲಾಗ್ ಮಾಡ್ತಾ ಇದ್ದಾರೆ ನೋಡಿ. ಗಗನ ಅವರು ಬ್ಲಾಗ್ ಮಾಡ್ತಾ ಇದ್ದಾರೆ. ಇದೇ ವಸಿಷ್ಠ ಟೆಂಪಲ್ಲು. ಬ್ಯಾಕ್ ಸೈಡ್ ಏನೋ ತೋರಿಸ್ಬಿಡ್ತೀನಿ ಬ್ಯಾಕ್ ಕ್ಯಾಮ್ರಲ್ಲಿ. ಬೆಟರ್ ಏನಕ್ಕಂದರೆ ಫುಲ್ಲು ಮಳೆ ಬರ್ತಾ ಇದೆ ನೋಡಿ. ಅಲ್ಲೆಲ್ಲ ಮೇಲೆ ಹಿಲ್ಸ್ ಎಲ್ಲ ಹೆಂಗಿದೆ ನೋಡಿ. ಇದರಿ ಅಲ್ಲೊಂದು ಜಾಗದಲ್ಲಿ ನಾವು ಟೀ ಕುಡ್ತೀವಿ ರೀ. ಟೀ ಅನ್ನೋದಕ್ಕಿಂತ ಕಾಶ್ಮೀರಿ ಕಹುವಾ ಅಂತ ಹೇಳ್ಬಿಟ್ಟು ಒಂದು ಸಖತ್ತಾಗಿತ್ತು. ಒಂದು ಕಪ್ 60 ಇಲ್ಲಿ. ನಾವು ತುಂಬ ದೂರ ಹೋಗ್ಬೇಕು. ಇಲ್ಲಿಂದ ಇನ್ನೊಂದು 1 ಕಿಲೋಮೀಟರ್ನೇ ಇದೆ ಫಾಲ್ಸು. ಆಲ್ರೆಡಿ ಹೆವಿ ಮಳೆ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ. ಅದನ್ನು ಮಳೆ ನೋಡೋ ಫೀಲೇ ಬರೋದ್ರ ಅಂತ ಹೇಳ್ತಾರೆ ಎಲ್ಲರೂ. ಗಾಯ್ಸ್ ಫೈನಲಿ ನೋಡಿ, ಇದು ಚಿಕ್ಕದು, ಇದಕ್ಕಿಂತ ಮೇಲೆ ಹೋಗೋಕ್ಕಾಗಲ್ಲ. ಫುಲ್ಲು ಮಳೆ ನೋಡಿ, ಫುಲ್ಲು ಸ್ಟೀಪ್ ಇದೆ. ಈ ಥರ ಹತ್ತಬೇಕು, ಈ ದಾರಿಲಿ ಹಿಂಗೆ ಹತ್ತಿ ಹಂಗೆ ಮೇಲೆ ಹೋಗ್ಬೇಕು. ಗಗನವರಿಂದ ಆಗಲ್ಲ ಹತ್ತಕ್ಕೆ. ಓಕೆ ಗೈಸ್, ಇಲ್ಲಿಂದ ಆಗಿದ್ರೆ ಮುಂದೆ ನಾಳೆ ತಿರ್ಗಾ ಬಂದು ಕಂಟಿನ್ಯೂ ಮಾಡ್ತೀವಿ. ಆದರೆ ಮುಂದಕ್ಕೆ ಮಳೆ ಬರೋದ್ರಿಂದ ಈ ಥರ ಸೀನ್ ನಮ್ಮದು.